ಕಾಡುಗೋಡಿ ಬೆಳತೂರಿನ ನಿವಾಸಿಗಳಿಗೆ ಕಂಟಕವಾದ ಲಿಕ್ಕರ್ ಗ್ಯಾಲಕ್ಸಿ ಬಾರ್. ದಿನ ಬೆಳಗಾಗುತ್ತಲೇ ಹಾಗೂ ಸಂಜೆಯಾಗುತ್ತಲೇ ಮಹಿಳೆಯರ ಸಭ್ಯಸ್ಥರ ಓಡಾಟಕ್ಕೆ ಕಿರಿಕಿರಿ. ಸರ್, ಕೆಲವು ವರ್ಷಗಳ ಹಿಂದೆ ಈ ಬಾರ್ ಬಗ್ಗೆ ದೂರು ನೀಡಿದ್ವಿ, ಯಾರೂ ಕ್ರಮ ಕೈಗೊಂಡಿಲ್ಲ. ಈ ಬಾರ್ ನಡೆಸ್ತಾ ಇರುವಂಥವರು ಸ್ವಲ್ಪ ಪ್ರಭಾವಿಗಳಾಗಿರುವಂಥವ್ರು, ರಾಜಕೀಯ ಹಿನ್ನೆಲೆ ಉಳ್ಳವರಂಥವರು. ನಾವು ಅನಿವಾರ್ಯವಾಗಿ ಹೇಳಲೇಬೇಕು. ಯಾಕಂದರೆ ಇಲ್ಲಿನ ಶಾಸಕರು ಮಂಜುಳಾ ಲಿಂಬಾವಳಿ, ಈ ಹಿಂದೆ ಇದ್ದಂಥ ಅರವಿಂದ್ ಲಿಂಬಾವಳಿ ಶಾಸಕರ ಬೆಂಬಲಿಗರು, BJP ಮುಖಂಡರ ಸಪೋರ್ಟ್ ಈ ಲಿಕ್ಕರ್ ಗ್ಯಾಲಕ್ಸಿಗೆ ಇದೆ. ಈ ಕಟ್ಟಡವನ್ನು ಅವರೇ ನಿರ್ಮಿಸಿದ್ದು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ, ರಾಜಧಾನಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿರುವಂತಹ ಬೆಳತೂರು ಗ್ರಾಮದ್ದಾಗಿದೆ. ಬಹಳ ವೇಗವಾಗಿ ಬೆಳೆದಿರುವಂತಹ ಕಾಡುಗೋಡಿ ವ್ಯಾಪ್ತಿಗೆ ಸೇರಿದಂಥ ಬೆಳತೂರು ಗ್ರಾಮದಲ್ಲಿ ಲಿಕ್ಕರ್ ಗ್ಯಾಲಕ್ಸಿ ಎನ್ನುವಂತಹ ಒಂದು ಬಾರ್, ಮದ್ಯದ ಅಂಗಡಿ ಕುರಿತಾದದ್ದಾಗಿದೆ. ಆ ಮದ್ಯದ ಅಂಗಡಿ ನಿಜ ಹೇಳಬೇಕಂದ್ರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಂತಹ ಜಾಗದಲ್ಲಿದೆ. ಬೆಳತೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಲಿಕ್ಕರ್ ಜಾಗ, ಬೆಳತೂರಿನ ಮುಖ್ಯ ರಸ್ತೆಯಿರುವಂತಹ ಈ ಲಿಕ್ಕರ್ ಗ್ಯಾಲಕ್ಸಿ ನೋಡಿ, ಲಿಕ್ಕರ್ ಗ್ಯಾಲಕ್ಸಿ ಎನ್ನುವಂತಹ ಬಾರ್ ಏನಿದೆ, ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ಸ್ಥಳೀಯ ನಿವಾಸಿಗಳು, ಎದುರುಗಡೆ ಸಾವಿರಾರು ಸಂಖ್ಯೆಯಲ್ಲಿ ವಾಸಿಯಾಗಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ನಮ್ಮಲ್ಲಿ ದೂರು ನೀಡಿದ್ದಾರೆ. ಸರ್, ಕೆಲವು ವರ್ಷಗಳ ಹಿಂದೆ ಈ ಬಾರ್ ಬಗ್ಗೆ ದೂರು ನೀಡಿದ್ವಿ, ಯಾರೂ ಕ್ರಮ ಕೈಗೊಂಡಿಲ್ಲ. ಯಾಕಂದರೆ ಈ ಬಾರ್ ನಡೆಸ್ತಾ ಇರುವಂಥವರು ಸ್ವಲ್ಪ ಪ್ರಭಾವಿಗಳಾಗಿರುವಂಥವ್ರು, ರಾಜಕೀಯ ಹಿನ್ನೆಲೆ ಉಳ್ಳವರಂಥವರು. ಜೊತೆಗೆ ಇಲ್ಲಿಯ ಸ್ಥಳೀಯ BJP ಮುಖಂಡರೊಬ್ಬರು. ಅಂದರೆ ನಾವು ಅನಿವಾರ್ಯವಾಗಿ ಹೇಳಲೇಬೇಕು. ಯಾಕಂದರೆ ಇಲ್ಲಿನ ಶಾಸಕರು ಮಂಜುಳಾ ಲಿಂಬಾವಳಿ, ಈ ಹಿಂದೆ ಇದ್ದಂಥ ಅರವಿಂದ್ ಲಿಂಬಾವಳಿ ಶಾಸಕರ ಬೆಂಬಲಿಗರು, BJP ಮುಖಂಡರ ಸಪೋರ್ಟ್ ಈ ಲಿಕ್ಕರ್ ಗ್ಯಾಲಕ್ಸಿಗೆ ಇದೆ. ಈ ಕಟ್ಟಡವನ್ನು ಅವರೇ ನಿರ್ಮಿಸಿದ್ದು. ಅದರಲ್ಲಿ ಮತ್ತೊಬ್ಬ ಪ್ರಭಾವಿ ಮುಖಂಡರೊಬ್ಬರು ಬಾರನ್ನು ನಡೆಸ್ತಾ ಇದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವಂಥ ಜಾಗ, ಅದರಲ್ಲೂ ಅಫಿಷಿಯಲ್ ಜನಗಳು, ಅಂದರೆ ರೋಡ್ ಒಂದೇ ಅಡ್ಡ ಇದೆ, ಎದುರುಗಡೆ ಸಾವಿರಾರು ಸಂಖ್ಯೆಯಲ್ಲಿ ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ ಇದೆ. ಸಂಜೆ ಆದ ತಕ್ಷಣ ಈ ಬಾರಲ್ಲಿ ಕುಡಿದಂಥವ್ರು ಹೊರಗಡೆ ಹೋಗಿ ಅಪಾರ್ಟ್ಮೆಂಟ್ ಮುಂದೆ ಕೂಗಾಡುವಂಥದ್ದು, ಗಲಾಟೆ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಈ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಈ ಬಗ್ಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಸಂಬಂಧಪಟ್ಟವರಿಗೆ ಅಬಕಾರಿ ಇಲಾಖೆಗಾಗಲಿ, BBMPಗಾಗಿ, ಪೊಲೀಸ್ ಸ್ಟೇಷನ್ಗಾಗಲಿ ಕಂಪ್ಲೇಂಟ್ ನೀಡಿದ್ದಾರೆ. ಆದರೆ ಯಾರೂ ಗಮನ ಹರಿಸಿಲ್ಲ. ಹೇಳಿದ್ನಲ್ಲ ಈಗಾಗಲೇ ಮುಂಚಿತವಾಗಿ, ಸ್ಥಳೀಯ BJP ಮುಖಂಡರ ಸಪೋರ್ಟ್ ಇದೆ. ಮತ್ತು ಅವರ ಈ ಸ್ಥಳೀಯ MLA ಅವರ ಪ್ರಭಾವವನ್ನು ಬಳಸಿಕೊಂಡು ಯಾರದು ಭಯ ಇಲ್ಲದೆ ಬಾರನ್ನು ನಡೆಸ್ತಾ ಇದ್ದಾರೆ. ಬಟ್ ತೊಂದರೆ ಆಗ್ತಾ ಇರೋದು ಸ್ಥಳೀಯ ನಿವಾಸಿಗಳಿಗೆ. ನಿರಂತರವಾಗಿ ಸ್ಥಳೀಯ ನಿವಾಸಿಗಳು ಚೀಮಾರಿ ಹಾಕ್ಕೊಂಡು ಬೈಕೊಂಡು ಓಡಾಡುವಂಥ ಪರಿಸ್ಥಿತಿಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಅತಿರೇಕವಾದಾಗಲೇ ನಮ್ಮ ಮಾಧ್ಯಮದ ಮುಂದೆ ಸ್ಥಳೀಯರು ಬರುವಂಥದ್ದು. ಆವಾಗ ಅತಿಯಾದಾಗ ನಾವು ಸುದ್ದಿ ಮಾಡುವಂಥದ್ದು, ಅದು ನಮ್ಮ ಪತ್ರಿಕಾ ಧರ್ಮ, ಮಾಧ್ಯಮ ಧರ್ಮವಾಗಿದೆ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಆ ಕುರಿತು ಒಂದಿಷ್ಟು ವರದಿಗಳು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಈ ಲಿಕ್ಕರ್ ಗ್ಯಾಲಕ್ಸಿ ಅನ್ನುವಂತಹ ರಾಜಕೀಯ ಮುಖಂಡರ ರಾಜಕೀಯ ಪ್ರಭಾವವನ್ನು ಬೆಳೆಸ್ಕೊಂಡು ನಡೆಸ್ತಾ ಇರುವಂಥ ಈ ಲಿಕ್ಕರ್ ಗ್ಯಾಲಕ್ಸಿಯ ಬಾರನ್ನು ಆದಷ್ಟು ಬೇಗನೆ ಮುಚ್ಚಬೇಕು ಅಥವಾ ತೆರವು ಮಾಡಬೇಕಂಥೇಳಿ ಸ್ಥಳೀಯರ ಪರವಾಗಿ, ಅಲ್ಲಿ ನಿವಾಸಿಗಳ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಜವಾಬ್ದಾರಿ ಕೂಡ. ಯಾಕಂದ್ರೆ ಭಾಳಷ್ಟು ಜನ ಬಂದು ನನಗೆ ಕಳೆದ 1 ತಿಂಗಳಿಂದಲೂ ಕೂಡ ನನ್ನ ಬಳಿಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ನೋಡಿ ಸರ್ ಈಗ ನಡೀತಾ ಇದೆ. ಈಗಾಗಲೇ ಕೆಲವು ಪಕ್ಕದಲ್ಲಿ ಹೊಂದ್ಕೊಂಡಿರುವಂಥ ಅಂಗನವಾಡಿ ವಿಚಾರವಾಗಿ ಸುದ್ದಿ ಮಾಡಿದ್ರಿ, ನ್ಯಾಯಾಲಯದಲ್ಲಿದೆ, ಸದ್ಯದಲ್ಲಿ ತೀರ್ಪು ಬರ್ತಾ ಇದೆ. ಅದ್ರ ಬಗ್ಗೆ ಅಂಗನವಾಡಿ ಜಾಗಕ್ಕೆ ಮೀಸಲಾಗಿ ಇಟ್ಟವರಂತಾರನ್ನ
ಒಬ್ಬ ರಾಜಕೀಯ ಪ್ರಭಾವಿಗಳು ಸರ್ಕಾರಿ ಅಂಗನವಾಡಿ ಜಾಗವನ್ನು ಸೇರಿಕೊಂಡು ಮಾರಾಟ ಮಾಡಿರುವಂಥದ್ದು ಕೂಡ ಕೇಸ್ ನಡೀತಾ ಇದೆ. ಈ ಗ್ಯಾಲಕ್ಸಿ ಲಿಕ್ಕರ್ ಗ್ಯಾಲಕ್ಸಿ ಕಟ್ಟಡದಲ್ಲಿ ಕೂಡ ಸರ್ಕಾರಿ ಜಾಗ ಇರುವುದು ಖಚಿತವಾಗ್ತಾ ಇದೆ. ಅದರ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗಿದ್ದಾವೆ, ಅಧಿಕೃತವಾಗಿ ಲಭ್ಯವಾಗಿದ್ದಾವೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ದಾಖಲೆಗಳನ್ನ ಇಟ್ಟು ಮತ್ತೆ ಮಾತಾಡ್ತೀನಿ. ಸದ್ಯಕ್ಕೆ ನಮಗಿರುವಂತಹ ಒಂದು ಮನವಿ ಏನಪ್ಪ ಅಂದರೆ, ಸ್ಥಳೀಯ ನಿವಾಸಿಗಳಿಗೆ, ಅಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ, ಮುಖ್ಯ ರಸ್ತೆ ಓಡಾಡುವಂಥವ್ರಿಗೆ ತುಂಬ ತೊಂದರೆ ಆಗ್ತಾ ಇರುವಂತಹ ಲಿಕ್ಕರ್ ಗ್ಯಾಲಕ್ಸಿಯನ್ನು ಮುಚ್ಚಬೇಕು ಅಥವಾ ಅಲ್ಲಿಂದ ತೆರವುಗೊಳಿಸಬೇಕು ಅನ್ನೋದು ಮನವಿ. ಅದನ್ನು ಸಂಬಂಧಪಟ್ಟವರು ಮಾಡ್ತಾರೆ. ಅಲ್ಲಿ ನಡೆಸ್ತಾ ಇರುವಂಥ ಇಲ್ಲಿಗಲ್ಲಾಗಿ ನಡೆಸ್ತಾ ಇರುವಂಥವರು ಕೂಡ ಅದನ್ನು ಕಿವಿಗೊಟ್ಟು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರೆ ಎನ್ನುವುದು ನಮ್ಮ ಆಶಯ. ಸಾರ್ವಜನಿಕರಲ್ಲಿ ಅತಿಯಾಗಿ ಕಿರಿಕಿರಿ ಉಂಟಾಗಿರೋದ್ರಿಂದ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು, ಉನ್ನತ ಮಟ್ಟದ ರಾಜಕೀಯ ಮುಖಂಡರು ಗಮನ ಹರಿಸಬೇಕು. ಇಲ್ಲ ಚುನಾವಣೆ ಬಂದಾಗ ಅಪಾರ್ಟ್ಮೆಂಟ್ಗಳಿಗೆ ಬರುವಂಥದ್ದು, ನಿವಾಸಿಗಳ ಹತ್ರ ಬರುವಂಥದ್ದು, ಸುಳ್ಳು ಭರವಸೆಗಳು ನೀಡುವಂಥದ್ದು, ಇಂಥ ಸಮಸ್ಯೆಗಳು ಬಂದಾಗ ಯಾಕೆ ಎಚ್ಚೆತ್ತುಕೊಳ್ಳಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದನ್ನೇ ನಾವು ನಿಮ್ಗೆ ಕೇಳ್ತಾ ಇದ್ವಿ. ದಯವಿಟ್ಟು ಲಿಕ್ಕರ್ ಗ್ಯಾಲಕ್ಸಿಯಿಂದ ಸ್ಥಳೀಯ ನಿವಾಸಿಗಳಿಗೆ ಓಡಾಡುವಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗನೆ ಈ ಲಿಕ್ಕರ್ ಗ್ಯಾಲಕ್ಸಿಯನ್ನು ಸ್ಥಳಾಂತರಗೊಳಿಸಬೇಕು. ಇಲ್ಲದೆ ಹೋದರೆ ಸ್ಥಳೀಯರು ಉಗ್ರ ಹೋರಾಟ ಮಾಡ್ತಾರೆ. ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ. ನಾವು ಕೂಡ ಅದಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂಥೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಮತ್ತೊಂದಿಷ್ಟು ಸೂಕ್ತ ದಾಖಲೆಗಳ ಮುಂದೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.